ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದಾರೆ. ಈ ಜೋಡಿಗೆ ಈ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಸಿಕ್ಕಾಪಟ್ಟೆ ಸ್ಪೆಷಲ್. ಯಾಕಂದ್ರೆ ಈ ವರ್ಷ ಅವರು ದುಬೈನಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ರು ವಿವಾಹ ವಾರ್ಷಿಕೋತ್ಸವನ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಕ್ಕಂಥ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದುಬೈನಲ್ಲಿರ್ತಕ್ಕಂಥ ಕನ್ನಡಿಗರು ಮತ್ತೆ ಅವ್ರ ಫ್ಯಾನ್ಸು, ಕೆಲ ಸ್ನೇಹಿತರು ಎಲ್ಲರೂ ಕೂಡ ಈ ದಂಪತಿಯ ಒಂದು ವೆಡ್ಡಿಂಗ್ ಆನಿವರ್ಸರಿನ ಸಖತ್ ಸ್ಪೆಷಲ್ ಆಗಿಸಿದ್ದಾರೆ. ಕೇಕ್ ಕಟ್ ಮಾಡಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 2003ರಲ್ಲಿ ಈ ಜೋಡಿ ವೈವಾಹಿಕ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು. ಇವಾಗ ಇಲ್ಲಿಗೆ 21 ವರ್ಷಗಳು ಕಳೆದಿದೆ ಇವರಿಬ್ರು ಮದುವೆ ಆಗಿ. ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ವಿನೀಶ್ ಅನ್ನುವಂತ ಮಗ ಇದ್ದಾನೆ. ಸೊ ಈಗಾಗಲೇ ಅಪ್ಪನ ಜೊತೆ ಬಿಗ್ ಸ್ಕ್ರೀನ್ ಅಲ್ಲಿ ತೆರೆ ಹಂಚ್ಕೊಂಡಿದ್ದಾನೆ. ಸೊ ಆದಷ್ಟು ಬೇಗ ವಿನೀಶ್ ಬಿಗ್ ಸ್ಕ್ರೀನ್ಗೆ ಬರಬೇಕು ಅನ್ನುವಂಥದ್ದು ನಿವಾಸ್ ಅಭಿಮಾನಿಗಳ ಒಂದು ಒತ್ತಾಸೆ. ಸೊ ಆ ಒಂದು ದಿವ್ಯ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದಿ ಡೆವಿಲ್ ಸಿನಿಮಾದ ಒಂದು ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ದಾರೆ. ದಿ ಡೆವಿಲ್ ಸೆಕೆಂಡ್ ಶೆಡ್ಯೂಲ್ ಶೂಟಿಂಗ್ ಇನ್ನಷ್ಟೇ ಶೂಟಿಂಗ್ ಶುರುವಾಗಬೇಕಾಗಿದೆ. ಸೊ ಮೊದಲ ಶೆಡ್ಯೂಲ್ ಶೂಟಿಂಗ್ ಟೈಮ್ನಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ನ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಸರ್ ಕೈಗೆ ಪೆಟ್ಟಾಗಿತ್ತು. ಸದ್ಯ ಚೇತರಿಸ್ಕೊಳ್ತಾ ಇದ್ರು. ಈಗ ದುಬೈ ಟ್ರಿಪ್ನಿಂದ ವಾಪಸ್ ಆದ ನಂತರ ದಿ ಡೆವಿಲ್ ಸಿನಿಮಾದ 2ನೇ ಹಂತದ ಚಿತ್ರೀಕರಣ ಶುರುವಾಗುತ್ತೆ. ಸೊ ಹೇಗಿರುತ್ತೆ ದಿ ಡೆವಿಲ್ ಅಬ್ಬರ ಆರ್ಭಟ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.